ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತಿನ ಬ್ಯಾಟಲ್ ನೋಡ್ತು ಅಂತಂದ್ರೆ ಎಲ್ ಕ್ಲಾಸಿಕೋ ಗುರು. ಎರಡನೇ ಸಲ ಮಾಡ್ತಾ ಇರೋದು ಈ ಒಂದು ಟೂರ್ನಮೆಂಟ್ ಅಲ್ಲಿ. ರಿವರ್ಸ್ ಫಿಕ್ಷರ್ ನಡೀತಾ ಇರೋದು. ಇವತ್ತಿನ ಮ್ಯಾಚು ಸಿಂಗಲ್. ಇವತ್ತು ಒಂದೇ ಮ್ಯಾಚ್ ಇರೋದು. ಶನಿವಾರ ಆದ್ರೂ ಕೂಡ ಡಬಲ್ ಹೆಡರ್ ಇಲ್ಲ. ಒಂದೇ ಮ್ಯಾಚ್ ಆಗಿರೋದ್ರಿಂದ ಎಲ್ ಕ್ಲಾಸಿಕೋ ಇರೋದ್ರಿಂದ ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ. ಏನಾದ್ರು ಎಲ್ ಕ್ಲಾಸಿಕೋ ಅಂತ ಮ್ಯಾಚ್ಗಳು ಅಥವಾ RCB ವರ್ಸಸ್ CSK ಅಂತ ಮ್ಯಾಚ್ ಏನಾದ್ರು ಎರಡೆರಡು ಮ್ಯಾಚ್ ದಿನ ಮರ್ಜ್ ಆಗೋಗ್ಬಿಡ್ತು ಅಂತಂದರೆ ಒಂಥರ ಅಷ್ಟು ಮಟ್ಟಿಗೆ ಕ್ರೇಜ್ ಬರೋದಿಲ್ಲ. ಒಂದೇ ಸಿಂಗಲ್ ಮ್ಯಾಚ್ ಇತ್ತು ಅಂದರೆ ಮಾತ್ರ ಅದೊಂಥರ ಮಜಾ ಬರೋದು ನೋಡೋದಕ್ಕೆ. ಸೊ ಓಕೆ, ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂತ ಅಂದರೆ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಚೇಪಕ್ ಸ್ಟೇಡಿಯಮಲ್ಲಿ. ಮುಂಬೈ ಇಂಡಿಯನ್ಸ್ ಅವರು ಹೋಮ್ ಮೆನ್ಯೂಲಿ ಗೆದ್ಬಿಟ್ಟು ಬಂದ್ರಲ್ಲಪ್ಪ, ಹೋಗ್ಬಿಟ್ಟು CSK ಡಾಮಿನೇಟ್ ಮಾಡಿಬಿಟ್ಟು. ಅಖಿಲ್ ಹುಸೇನ್ ಅವರು ಸೆಲೆಬ್ರೇಷನ್ ಹಿಂಗೆ ಮಾಡಲ್ಲ. ಸೆಲೆಬ್ರೇಷನು ಯಾರು ತಾನೇ ಮರೀತಾರೆ, ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿಬಿಟ್ಟಿದ್ರು ಹೋಗ್ಬಿಟ್ಟು. ಸೊ ರೀಸೆಂಟ್ ಟ್ರೆಂಡ್ ಎಲ್ಲ ನೋಡ್ತು ಅಂದರೆ CSK ಅವ್ರಿಗೆ ಖಂಡಿತ ಅಪ್ಪರ್ ಹ್ಯಾಂಡ್ ಅಂತೂ ಇದ್ದೇ ಇದೆ. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಹೇಳ್ತಾ ಇರೋಂಥದ್ದು. ಅಂದರೆ ಇವರೇನು ಮಸ್ತಾಗಿ ಆಗ್ಬಿಟ್ಟು ಟಾಪ್ ಆಫ್ ದ ಟೇಬಲ್ ಇದ್ದಾರೆ ಅಂತ ಹೇಳ್ತಿಲ್ಲ. ಫಸ್ಟು ಪಾಯಿಂಟ್ಸ್ ಟೇಬಲ್ ನೋಡೋಣ, ಇವ್ರ ವಿಚಾರಕ್ಕೆ ಆಮೇಲೆ ಹೋಗೋಣ. ಸೊ ಪಾಯಿಂಟ್ಸ್ ಟೇಬಲ್ ಕರೆಂಟ್ಲಿ ಈ ಥರ ಕಾಣಿಸ್ತಿದೆ. ರಾಜಸ್ಥಾನ್ ರಾಯಲ್ಸ್ ಅವರು ಸೋತಿದ್ದು, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನಿನ್ನೆ ಅದ್ದೂರಿಯಾಗಿ ಗೆದ್ದಿದ್ದು ಈ ಥರ ಕಾಣಿಸ್ಕೊತಿದೆ. ಜೊತೆಗೆ ಇವತ್ತು CSK ಅವರು ಗೆಲ್ತು ಅಂತಂದರೆ 8 ಪಾಯಿಂಟ್ನ ಮಾಡೋದ್ರ ಮೂಲಕ ಬೆಟರ್ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗಿಂತ. ನೆಟ್ ರನ್ ರೇಟು ಅವ್ರ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಅಲ್ಲ, ಪಕ್ಕ ಮೇಲ್ಗಡೆ ಹೋಗ್ತಾರೆ. ನಂಬರ್ 6ಗೆ ಬರ್ತಾರೆ, ಇವ್ರು ಮತ್ತೆ ನಂಬರ್ 7ಗೆ ಬರ್ತಾರೆ. ಇನ್ ಕೇಸ್ ಮುಂಬೈ ಇಂಡಿಯನ್ಸ್ ಅವರು ಇವತ್ತು ಗೆಲ್ತು ಅಂದರೆ ಅದು CSK ಅವರು ನೆಟ್ ರನ್ ರೇಟ್ ಏನಾದ್ರು ಬೀಟ್ ಮಾಡ್ತು ಅಂತಂದರೆ ಅವ್ರು ಖಂಡಿತ 7ನೇ ಪೊಸಿಷನ್ಗೆ ಬರುವಂಥ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ KKR ಅವರ ಪೊಸಿಷನ್ಗೆ ಇವರು 8ನೇ ಪೊಸಿಷನ್ಗೆ ಬರ್ತಾರೆ. ಇನ್ ಕೇಸ್ ಗೆದ್ದರು ನೆಟ್ ರನ್ ರೇಟ್ ಏನಾದ್ರು ಅಂಥ ಮಟ್ಟಿಗೆ ಬೆಟರ್ ಮಾಡ್ಕೊಂಡಿಲ್ಲ ಅಂತಂದರೆ. ಯಾಕಂದರೆ ಮೈನಸ್ಸಲ್ಲಿದೆ, -7.84 CSK ಅವ್ರದ್ದು. ಆಲ್ಮೋಸ್ಟ್ ಒಂದು ರೇಂಜಿಗೆ ಪಾಸಿಟಿವ್ ಹತ್ತತ್ರ ಬರೋ ಥರನೇ ಇದೆ. ಬಟ್ CSK ಅವ್ರು ಇವತ್ತಿನ ಮ್ಯಾಚ್ ಏನಾದ್ರು ಸೋತೋಗ್ಬಿಡ್ತು ಅಂತಂದರೆ ಅವ್ರು ಮ್ಯಾಚ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ನ LSGನ 6 ಮ್ಯಾಚ್ನ ಸೋಲೋದ್ರ ಮೂಲಕ ಅಂತ. KKR ಒಂಥರ LSG MI, ಸೊ ಇದೆಲ್ಲ ಲೈನಿಗೆ ನಿಂತ್ಕೊಂಡ್ಬಿಡ್ತಾರೆ ಅವಾಗ. CSK KKR MI ಮತ್ತು LSG ಇವರೆಲ್ಲ ಮಸ್ವಿನ್ ಮ್ಯಾಚು. ಎಲ್ಲ ಮ್ಯಾಚು ಇವ್ರನ್ನ ಇನ್ಫ್ಯಾಕ್ಟ್ ಗೆಲ್ಲೇಬೇಕು ಅನ್ನೋ ಥರ. ಇವಾಗ ನೋಡಿ ಮುಂಬೈ ಇಂಡಿಯನ್ಸ್ಗೆ ಯಾವ ಥರ ಬಂದು ಕೂತ್ಕೊಂಡಿದೆ ಅಂತಂದರೆ ಎಲ್ಲ ಮ್ಯಾಚ್ನೂ ಗೆಲ್ಲೇಬೇಕು, ಅವ್ರು ಕ್ವಾಲಿಫೈ ಆಗಬೇಕು ಅಂತಂದರೆ 8 ಮ್ಯಾಚ್ ಆಗುತ್ತೆ ಅವರೆಲ್ಲ ಮ್ಯಾಚ್ನ ಗೆಲ್ತು ಅಂತಂದರೆ. ಸೊ ಅವಾಗ ಆರಾಮಾಗಿ ಕ್ವಾಲಿಫೈ ಆಗ್ಬೋದು. ಇನ್ ಕೇಸ್ ಏನಾದರೂ ಒಂದು ಮ್ಯಾಚ್ನ ಸೋಲ್ತು ಅಂದರೆ 7 ಮ್ಯಾಚ್ನ ಗೆದ್ದು ಕ್ವಾಲಿಫೈ ಆಗುವಂಥ ಸಿನಾರಿಯೋ ಏನಾದ್ರು ಬಂತು ಅಂತಂದರೆ ಅವಾಗ ನೆಟ್ ರನ್ ರೇಟ್ ಅಂತೂ ಖಂಡಿತ ಮ್ಯಾಟ್ರಿಗೆ ಬಂದೇ ಬರುತ್ತೆ. ಇವಾಗಿನ ಪಾಯಿಂಟ್ಸ್ ಟೇಬಲ್ನ ಕಾಂಪಿಟೇಷನ್ ನೋಡ್ತು ಅಂದರೆ ನೋಡಿ, ಆಲ್ರೆಡಿ 6 ಮ್ಯಾಚ್ನ ಗೆದ್ಬಿಟ್ಟಿದ್ದಾರೆ ಟಾಪ್ ಆಫ್ ದ ಟೇಬಲ್ ಇರುವಂಥ 4 ಟೀಮ್ಗಳನ್ನು ಕೂಡ. ಸೊ ಇಲ್ಲಿ ಕಾಂಪೀಟ್ ಮಾಡಬೇಕು ಅಂದರೆ 8 ಮ್ಯಾಚ್ನ ಗೆಲ್ಲೇಬೇಕು. 7 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗ್ತೀವಿ ಅನ್ನೋದು ದಡ್ಡತನ. ಆದ್ದರಿಂದ ಮುಂಬೈ ಇಂಡಿಯನ್ಸ್ಗೆ ಇವತ್ತು ಮಸ್ಟ್ ವಿನ್ ಮ್ಯಾಚ್. ಇವತ್ತಿನ ಮ್ಯಾಚ್ ಏನಾದರೂ ಅವ್ರು ಸೋತರು ಅಂತಂದರೆ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಹೋಗ್ತಾರೆ ಅಂತ ಅನ್ಕೊಳ್ಳಿ. ಇವತ್ತಿನ ಮ್ಯಾಚ್ ಮಸ್ಟ್ ವಿನ್ ಆಗಿರೋದ್ರಿಂದ ಕಾಂಪಿಟೇಷನ್ ಜಾಸ್ತಿನೂ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನೆನ್ನೆ ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಗೆದ್ದಿದ್ದರಿಂದ ಪರವಾಗಿಲ್ಲ, ಒಂದು ಏನು ಹೆವಿ ಮಾರ್ಜಿನಲ್ಲಿ ಏನು ಗೆಲ್ಲ, ಕ್ಲೋಸ್ ಮಾರ್ಜಿನಲ್ಲಿ ಗೆದ್ದರು. ಸೊ ನೆಟ್ ರನ್ ರೇಟ್ ಅಂತ ಮಟ್ಟಿಗೆ ಏನು ಉದ್ಧಾರ ಏನಾಗಿಲ್ಲ. ಅವ್ರು ಗೆದ್ದಿದ್ದಾರೆ, 4 ಗೆದ್ದು 5 ಸೋತಿದ್ದಾರಲ್ಲ. ನೋಡಿ, ಇವನು ಇನ್ ಕೇಸ್ ಆ 2 ಮ್ಯಾಚ್ನ ಗೆದ್ಬಿಟ್ಟಿತ್ತು ಅಂತಂದರೆ ಇವರು RCB ಜೊತೆಗೆ ಮ್ಯಾಚ್ ಮಾಡಿಬಿಡೋರಲ್ಲ ಗುರು. ಇವ್ರದ್ದು ಕೂಡ 6 ಗೆಲುವು ಇರೋದು. ಆ ಮಿಲ್ಲರ್ ಅವ್ರು ಏನಾದರೂ ಇನ್ ಕೇಸ್ ಏನಾದ್ರು ಓಡಿತ್ತು ಅಂತಂದರೆ, ಜೊತೆಗೆ ಇವ್ರು ಕ್ಯಾಚ್ ಏನಾದ್ರು ಎತ್ತಾಕೊಂಡಿತ್ತು ಅಂತಂದಿದ್ರೆ ಸೊ ಖಂಡಿತ ಅವರು ಕಾಂಪೀಟ್ ಮಾಡ್ಬೋದಾಗಿತ್ತು. SRH RR ಮತ್ತು RCB ಜೊತೆಗೆ ಬಂದ್ಬಿಟ್ಟು ಇಲ್ಲಿ ಕಾಂಪೀಟ್ ಮಾಡ್ಬೋದಾಗಿತ್ತು. ಸಕಾಲಾಗಿ ಕಾಣಿಸ್ಕೊಂಡ್ರು. ಬಟ್ ನೋಡಿ, ಇವಾಗ ಮಿಡ್ ಆಫ್ ದ ಟೇಬಲ್ ಕಾಣಿಸ್ಕೊತಾ ಇದ್ದಾರೆ. ಸೊ ಹಂಗೂ ಇಲ್ಲ, ಈ ಕಡೆ ಹಿಂಗೂ ಇಲ್ಲ, ಆ ಥರ ಕಾಣಿಸ್ಕೊಂತ ಇದ್ದಾರೆ. 5 ಮ್ಯಾಚ್ನ ಸೋಲೋದ್ರ ಮೂಲಕ ಒಂದೊಂದು ಮ್ಯಾಚ್ನ ಡಿಫ್ರೆನ್ಸ್ ಅಷ್ಟೇ ಗುರು. ಒಂದೊಂದು ಮ್ಯಾಚ್ನ ಸೋಲ್ತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರಲಿ, GT ಅಲ್ಲ CSK ಆಗಿರಲಿ, ಅವ್ರು ಮ್ಯಾಚ್ ಮಾಡ್ತಾರೆ. ಈ ಕಡೆಯಿಂದ LSGನ, ಮುಂಬೈ ಇಂಡಿಯನ್ಸ್ನ ಕೂತ್ಕೊಂಡು ಮ್ಯಾಚ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಟಾಪ್ ಆಫ್ ದ ಟೇಬಲ್ ಇರೋ 4 ತಂಡಗಳು ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಅದರಲ್ಲೂ ಪಂಜಾಬ್ ಕಿಂಗ್ಸ್ ಅಂತೂ ಹೆವಿಲಿ ಕಂಫರ್ಟಬಲ್ ಆಗಿ ಕಾಣಿಸ್ತಾರೆ. 13 ಪಾಯಿಂಟ್ನ ತಗೊಳ್ಳೋದ್ರ ಮೂಲಕ 8 ಮ್ಯಾಚಲ್ಲಿ. ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಂದರೆ ಎಲ್ ಕ್ಲಾಸಿಕೋ ಇವತ್ತು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗೋದು ಮ್ಯಾಚ್ ಮುಂಬೈ ಇಂಡಿಯನ್ಸ್ಗೆ. ಅದು CSKಗಲ್ಲ. CSK ಆಲ್ರೆಡಿ ಹೋಗ್ಬಿಟ್ಟು ಒಂದು ಮ್ಯಾಚ್ನ ಗೆದ್ಬಿಟ್ಟು ಬಂದಿದ್ದಾರೆ. 2-2 ಏನಾದರೂ ಮುಂಬೈ ಇಂಡಿಯನ್ಸ್ ಸೋಲ್ತು CSKಗೆ ಅಂತಂದರೆ ಈ ಸೀಸನು ಅವ್ರಿಗಿಂತ ಅಜೀಬ್ ಆಗುವಂಥವ್ರು ಇನ್ನೂ ಒಂದಿಲ್ಲ. ಹೌದು, ಆನ್ ಪೇಪರ್ ನೋಡ್ತು ಅಂದರೆ ಮುಂಬೈ ಇಂಡಿಯನ್ಸ್ ಟೀಮು ಬಲಿಷ್ಠವಾಗಿ ಕಾಣಿಸುತ್ತೆ CSKಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಬಟ್ ಅವರ ಬೌಲಿಂಗು ಸಿಕ್ಕಾಪಟ್ಟೆ ಹೊಡೆತ ತಿಂತಾ ಇದೆ. ಅವ್ರಿಗೆ ಬುಮ್ರಾ ಅವ್ರ ಎಫೆಕ್ಟಿವ್ ಅಷ್ಟನ್ನಾಗಿ ಈ ಸೀಸನಲ್ಲಿ ಕಾಣಿಸ್ಕೊಂಡಿಲ್ಲ. ಮೇಯ್ನಾಗಿ ಹೊಡೆತ ತಿಂದಿರೋದು ಅದೇನೆ. ಬುಮ್ರಾ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇ ಬೇರೆ, ಅವ್ರು ಆಡ್ತಿರೋ ರೀತಿಯೇ ಬೇರೆ. ಸೂರ್ಯಕುಮಾರ್ಗೆ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ನೇ ಬೇರೆ, ಅವ್ರು ಆಡ್ತಿರೋದೇ ಬೇರೆ. ಸೂರ್ಯ ಅಣ್ಣನ ಹಮ್ಮಿಕೊಂಡು ಕೂರಿಸ್ಬೇಕು ಅನ್ನೋ ಥರ ಕಾಣಿಸ್ತೈತೆ. ಆಡ್ತಿರೋಂಥ ಆಟಗಳನ್ನ ನೋಡ್ತು ಅಂತಂದರೆ ಅಲ್ಲ ಗುರು, 8 ಮ್ಯಾಚ್ ಆಡಿದ್ರೆ 8 ಮ್ಯಾಚಲ್ಲಿ ಒಂದು 50 ಕೂಡ ಬಂದಿಲ್ಲ, ಒಂದು ಮ್ಯಾಚ್ ನೆಟ್ಕೊಳ್ಳಿಲ್ಲ ಸೂರ್ಯಕುಮಾರ್ ಯಾದವ್. ಮತ್ತೆ ಆಪರ್ಚುನಿಟಿ ಕೊಟ್ಟು ಸಾಕು ಮಾಡ್ಸಾಕ್ಬಿಟ್ಟವ್ರೆ. ಸೂರ್ಯಕುಮಾರ್ ಯಾದವ್ ಮತ್ತೆ ಫಾರ್ಮಿಗೆ ಬರಲಿಲ್ಲ ಅಂತಂದರೆ, ಇವತ್ತಿನ ಮ್ಯಾಚ್ ಆಡ್ಸೂ ಕೂಡ ಫಾರ್ಮಿಗೆ ಬಂದಿಲ್ಲ ಅಂತಂದರೆ ಹೈ ಟೈಮು ಸೂರ್ಯನ ಕೂರ್ಸೋದಕ್ಕೆ. ಯಾಕಂತಂದರೆ ಎಲ್ಲ ಮ್ಯಾಚೂ ಕೂಡ ಫ್ಲಾಪ್ ಆಗಿದ್ದಾರೆ. ಏನು ಒಂದು ಮ್ಯಾಚ್ ಆದರೂ ಏನಾದ್ರು ಮಾಡಿತ್ತು ಅಂತಂದರೆ ಅದರೊಂದು ಅರ್ಥ ಇರೋದು. ಇವತ್ತಿನ ಮ್ಯಾಚು ರೋಹಿತ್ ಶರ್ಮಾ ಆಡ್ತಾ ಇಲ್ಲ, ನಿಮಗೆ ಗೊತ್ತಿರೋದೇನೆ. ಹಾಗೆಯೇ ಹೇಳಿದ್ದಾರೆ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಮ್ಯಾಚೇ ಫ್ಯೂ ಮ್ಯಾಚಸ್ ಆಗುತ್ತೆ ಅವ್ರು ಆಡೋದು ಅಂತ. ಆ್ಯಂಡ್ ಎಲ್ ಕ್ಲಾಸಿಕೋ ಅಂತ ಬಂದಾಗ ರೋಹಿತ್ ಶರ್ಮಾ ಆಡ್ತಾ ಇಲ್ಲ ಅಂತಂದರೆ, ಈ ಕಡೆ MS ಧೋನಿ ಆಡ್ತಾ ಇಲ್ಲ ಅಂತಂದರೆ, ಇವ್ರು ಬರೀ ಟಿಕೆಟ್ ಸೇಲ್ಸ್ನ ಮಾಡೋದಕ್ಕೋಸ್ಕರ MS ಧೋನಿಗೆ ಬ್ಯಾಟ್ ಕೊಟ್ಬಿಟ್ಟು ಪ್ರಾಕ್ಟೀಸಲ್ಲಿ ನಿಲ್ಲಿಸೋದಲ್ಲ. MS ಧೋನಿನ ಆಡಿಸ್ಬೇಕು.
ನೋಡೋಣ ಇವತ್ತು ಎಲ್ ಕ್ಲಾಸಿಕೋ ಮ್ಯಾಚ್ ಆಗಿರೋದನ್ನೇ ತಗೊಂಬತ್ತಾರೇನೋ ಅಂತ ನನ್ನ ಕಾನ್ಫಿಡೆನ್ಸ್ ಇಲ್ಲ ಇವತ್ತು MS ಧೋನಿ ಆಡ್ತಾರೆ ಅಂತ. ಸುಮ್ಮನೆ ಟಿಕೆಟ್ ಸೇಲ್ಸ್ನ ಮಾಡೋದಕ್ಕೋಸ್ಕರ ಅವರೇ ಹೇಳಿದ್ರಲ್ಲಪ್ಪ, MS ಧೋನಿ ಏನಕ್ಕೆ ಇಟ್ಕೊಂಡಿದ್ರೆ ಅಂತಂದರೆ ಟಿಕೆಟ್ಸ್ನ ಸೇಲ್ಸ್ ಮಾಡೋದಕ್ಕೆ, ಜೊತೆಗೆ ಬ್ರ್ಯಾಂಡ್ ಎಂಡೋಸ್ಮೆಂಟ್ಗೆ. ಬ್ರ್ಯಾಂಡ್ಗಳು ಹೊರಟೋಗ್ಬಿಡ್ತವೆ, ಅಂದರೆ ಸ್ಪಾನ್ಸರ್ಶಿಪ್ಗಳೆಲ್ಲ ಹೊರಟೋಗ್ಬಿಡ್ತವೆ CSK ಇಂದ ಅಂತ MS ಧೋನಿ ಅವ್ರನ್ನ ಸ್ಕ್ವಾಡ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಅವ್ರು 18ನೇ ತಾರೀಕು ಆಡ್ತಾರೆ ಅಂತ ಇದೊಂಥರ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. 18ನೇ ತಾರೀಕು ಒಂದೇ ಒಂದು ಮ್ಯಾಚ್ನ ಚೇಪಕ್ಕಲ್ಲಿ ಲಾಸ್ಟ್ ಮ್ಯಾಚ್ನ ಆಡ್ತಾರೆ ಅಂತ. ಸೊ CSK ಇನ್ ಕೇಸ್ ಏನಾದರೂ ಇವಾಗ ಅಶ್ವಿನ್ ಅವರ ಒಂದು ಟ್ಯಾಕ್ಟಿಕ್ಸ್ ಏನು ಅಂತಂದರೆ ಅವ್ರು ಹೇಳಿರೋ ಪ್ರಕಾರ ನೋಡ್ತು ಅಂತಂದರೆ ಅವರ ಪ್ಲ್ಯಾನ್ ಏನು ಅಂತಂದರೆ CSKಗೆ MS ಧೋನಿ ಯಾವಾಗ ಆಡ್ತಾರೆ ಅಂತಂದರೆ ಇವ್ರು ಔಟ್ ಆಫ್ ದ ಟೂರ್ನಮೆಂಟ್ ಅದು ಎಷ್ಟು ಬೇಗ ಆಗ್ತಾರೋ ಅಷ್ಟು ಬೇಗ ಅವರು ಆಡ್ತಾರೆ, ಅದೇ ಪ್ಲ್ಯಾನ್ ಇರೋದು MS ಧೋನಿಗೆ ಅಂತ ಅಶ್ವಿನ್ ಅವರು ಹೇಳ್ತಾರೆ. ಸೊ ನೋಡುವ ಇವತ್ತು ಅದೇನಾಗುತ್ತೆ ಕತೆ ಅಂತ. ಎಲ್ ಕ್ಲಾಸಿಕೋ ಅಂತ ಬಂದಾಗ ಈ ಕಡೆ ಧೋನಿ ಆಡಿಲ್ಲ ಮತ್ತು ರೋಹಿತ್ ಶರ್ಮಾ ಆಡಿಲ್ಲ ಅಂತಂದರೆ ಹಿಸ್ಟ್ರಿ ತೆಗೆದು ನೋಡ್ತು ಅಂತ ಅಂದಾಗ ನೋಡಿ, ಫಾರ್ ದ ವೆರಿ ಫಸ್ಟ್ ಟೈಮು ವಾಂಕಡೆ ಸ್ಟೇಡಿಯಮಲ್ಲಿ ಮಿಸ್ ಮಾಡ್ಕೊಂಡಿದ್ದು ಇಬ್ಬರೂ ಸಹ ಇತಿಹಾಸ ತೆಗೆದು ನೋಡ್ತು ಅಂದರೆ ಯಾವಾಗಲೂ ಸಹ ಆಡಿದ್ರು ಎಲ್ ಕ್ಲಾಸಿಕೋ ಅಂತ ಬಂದಾಗ, ಇವಾಗಲೇ ಆಡಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ ಚೇಪಕ್ ಸ್ಟೇಡಿಯಮಲ್ಲಿ ಇವರಿಬ್ಬರು ಆಡಿಲ್ಲ ಅಂದರೆ ಫಸ್ಟ್ ಟೈಮು ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ CSK ಇವರಿಬ್ಬರು ಇದ್ದಂಥ ಟೈಮಲ್ಲಿ ಆಡ್ದಂಗೆ ಆಗುತ್ತೆ. ಸೊ ಏನೇನೇನೋ ಆಗ್ತಾಯಿದೆ IPL ಅಲ್ಲಿ, ನಮಗೇನೋ ಅಷ್ಟು ಕಳೆ ಬಂದಿಲ್ಲ ಎಲ್ ಕ್ಲಾಸಿಕೋದು. ಲಾಸ್ಟ್ ಮ್ಯಾಚ್ ನೋಡಿದ್ರೆ ತೀರಾ ಒನ್ ಸೈಡ್ ಮ್ಯಾಚ್ ಆಗಿದ್ದು, CSK ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿಬಿಟ್ರು ಅಂತ ಕಾಂಪಿಟೇಷನ್ ಅಂತಲೇ ಅನಿಸ್ಲಿಲ್ಲ. ಜೊತೆಗೆ ಇವರಿಬ್ಬರು ಆಡ್ತಾ ಇಲ್ಲ ಅಲ್ಲಿ. ಸೊ ಎಲ್ ಕ್ಲಾಸಿಕೋನೋ ಫೀಲೇ ಬರ್ತಾ ಇಲ್ಲ. ಚೇಪಕ್ ಸ್ಟೇಡಿಯಮಲ್ಲಿ ನೂರ್ ಅಹ್ಮದ್ ಜೊತೆಗೆ ಅಖಿಲ್ ಹುಸೇನ್ಗೆ ಸಿಕ್ಕಾಪಟ್ಟೆ ಅಸಿಸ್ಟ್ ಅನ್ನೋದು ಸಿಗುವಂಥ ಚಾನ್ಸಸ್ಸು ಇದೆ. ಸ್ವಲ್ಪ ಮಟ್ಟಿಗೆ ಸ್ಪಿನ್ಗೆ ಅಸಿಸ್ಟು ಲೈಟಾಗಿ ರೀಸೆಂಟ್ ಟ್ರೆಂಡ್ನ ನೋಡ್ತು ಅಂತಂದರೆ ಇಲ್ಲಿ ಸಿಗ್ತಾ ಇದೆ. 61% ಆಫ್ ದ ವಿನಿಂಗ್ ಪಾಸಿಬಿಲಿಟಿ ಇರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರಿಗೆ. ಅದೇ ಟಾಸ್ ಗೆದ್ಬಿಟ್ಟು ಖಂಡಿತ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಗೆಲ್ಲಕ್ಕಾಗಲ್ಲ ಅಂತ ಏನಿಲ್ಲ, ಗೆಲ್ಬೋದು. 40% ಆಲ್ಮೋಸ್ಟ್ ಇದೆ ಇವ್ರಿಗೂ ಕೂಡ ಚಾನ್ಸಸ್ಸು. 61% ಇರೋದು ಯಾರಿಗೆ ಅಂದರೆ ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರಿಗೆ. 42 ಹೆಡ್ ಟು ಹೆಡ್ ಮ್ಯಾಚ್ ಆಗಿದೆ. ಅದರಲ್ಲಿ 22 ಮ್ಯಾಚ್ನ ಗೆದ್ದಿರೋದು ಮುಂಬೈ ಇಂಡಿಯನ್ಸು, 20 ಮ್ಯಾಚ್ನ ಗೆದ್ದಿರೋದು CSK. ಬಟ್ ಆದರೂ ರೀಸೆಂಟ್ ಟ್ರೆಂಡ್ನ ಗಮನಿಸ್ತು ಅಂತಂದರೆ ಲಾಸ್ಟ್ 6 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ದಿರೋದು CSK ಈ ಸೀಸನ್, ಇನ್ಕ್ಲೂಡಿಂಗ್ ಈ ಸೀಸನ್ನ ಮ್ಯಾಚನ್ನು ಸಹ ಇನ್ಕ್ಲೂಡ್ ಮಾಡ್ಕೊಂತು ಅಂದರೆ ಮುಂಬೈ ಇಂಡಿಯನ್ಸ್ ಅವರು ರೀಸೆಂಟಾಗೆ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕಳೆದ ಒಂದು 2-3 ವರ್ಷದಿಂದ ವರ್ಸ್ಟ್ ಪರ್ಫಾರ್ಮೆನ್ಸ್ನ CSK ಅಗೇನ್ಸ್ಟ್ ಕೊಡಿರೋಂಥ ಇದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಸಂಜು ಸ್ಯಾಮ್ಸನ್ನು ಸಖತ್ತಾಗಿ ಫಾರ್ಮಲ್ಲಿ ಕಾಣಿಸ್ಕೊಂತಾರೆ. ಲಾಸ್ಟ್ ಮ್ಯಾಚ್ ಏನೋ ಒಂದು ಸ್ವಲ್ಪ ಹಂಗೆ ಹಿಂಗೆ ಆಗಿರ್ಬೋದು, ಬಟ್ ಸಂಜು ಸ್ಯಾಮ್ಸನ್ 2 ಸೆಂಚುರಿ ಹೊಡೆದಿರುವಂಥ ಬ್ಯಾಟರು, ಒಳ್ಳೆ ಫಾರ್ಮಲ್ಲಂತೂ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ಒಂದು 70 ರನ್ ಹೊಡೆದ್ರು, ಅದು ಏನು ಆಡಿದ್ರು ಅವ್ರಿಗೆ ಅರ್ಥ ಆಗಬೇಕು, ಆ ಥರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಲಾಸ್ಟ್ ಮ್ಯಾಚು. ತಿಲಕ್ ವರ್ಮಾ ಸ್ವಲ್ಪ ಫಾರ್ಮಿಗೆ ರಿಟರ್ನ್ ಆಗಬೇಕಾಗಿದೆ, ಏನೋ ಒಂದು ಸೆಂಚುರಿ ಹೊಡೆದ್ರು, ಆಮೇಲೆ ಮತ್ತೆ ಕಾಣಿಸ್ಕೊಂತಾನೆ ಎಲ್ಲ. ಇವ್ರು ನಾವು ಹೆಂಗೆ ಬೇಕೋ ಹಂಗೆ ಫ್ಲೋಟರ್ ಥರ ಯೂಸ್ ಮಾಡ್ಕೊತವ್ರೆ. ಸೂರ್ಯಕುಮಾರ್ ಯಾವುದೋ ಬೇರೆ ಫಾರ್ಮಲ್ಲಿ ಇಲ್ಲ. ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಪರವಾಗಿಲ್ಲ, ಅವ್ರು ಡೀಸೆಂಟಾಗಿ ಆಡ್ತಾ ಇದ್ದಾರೆ ಬ್ಯಾಟಿಂಗ್ ಅಂತ ಬಂದಾಗ. ಏನು ಆಗ್ತಿದೆ ಮುಂಬೈ ಇಂಡಿಯನ್ಸಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಲಾಸ್ಟ್ ಮ್ಯಾಚ್ ನೋಡಿ ಸಖತ್ತಾಗಿ ಆಡ್ರು. ಯಾನ್ ರಿಕಲ್ಟನ್ ಜೊತೆಗೆ ಇವರು ವಿಲ್ ಜಾಕ್ಸ್ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ ಸೈಕ ಕೊಟ್ಟರು, 93 ರನ್ನ ಪಾರ್ಟ್ನರ್ಶಿಪ್ ಬಂತು. ಅದಾದ ನಂತರ ಅಷ್ಟರ ಮಟ್ಟಿಗೆ ಕನ್ವರ್ಟ್ ಮಾಡೋದಕ್ಕಾಗಿಲ್ಲ ಯಾರು ಕೂಡ ಬಂದಂಥವ್ರು. ಸೊ ಪರವಾಗಿಲ್ಲ ಅನ್ನೋ ಥರ ಆಡಿದ್ರೆ ಬ್ಯಾಟಿಂಗ್, ಬಟ್ ಬೌಲಿಂಗ್ಗೆ ಅವರಿಗೆ ಬ್ಯಾಟಿಂಗ್ ಏನೋ ಅಷ್ಟೊಂದೇನು ಇದಾಗ್ತಾ ಇಲ್ಲ ಅವ್ರಿಗೆ ಮುಂಬೈ ಇಂಡಿಯನ್ಸ್ಗೆ. ಬಟ್ ಬೌಲಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಹೊಡ್ತಾ ತಿಂತಾ ಇದ್ದಾರೆ. ಯಾಕೆಂತಂದರೆ ಟ್ರೆಂಟ್ ಬೋಲ್ಟು ಎಫೆಕ್ಟಿವ್ ಆಗಿ ಕಾಣಿಸ್ತಿಲ್ಲ, ಬುಮ್ರಾನು ಕೂಡ ಈ ಕಡೆ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಶಾರ್ದುಲ್ ಠಾಕೂರ್ ಕರ್ಕೊಂಬರ್ತಾರೆ, ನಾವು ಬೌಲಿಂಗೇ ಮಾಡಿಸ್ತಾ ಇಲ್ಲ. ಇನ್ನು ಇವರು ಯಾರಪ್ಪ ದೀಪಕ್ ಚರ್ನ ಕರ್ಕೊಂಬರ್ತಾರೆ, ಅವ್ರು ವಿಕೆಟ್ಸು ಎತ್ತುತ್ತಾ ಇಲ್ಲ. ಸೊ ಏನಂದ್ರೆ ಏನೂ ಆಗ್ತಿಲ್ಲ ಮುಂಬೈ ಇಂಡಿಯನ್ಸ್ಗೆ ಬೌಲಿಂಗ್ ಅಂತ ಬಂದಾಗ. ಅಲ್ಲ ಅವ್ರು ಬಂದ್ಬಿಟ್ಟು 1-2 ವಿಕೆಟ್ ಎತ್ತಬೇಕಾಗಿದೆ ಅಲ್ಲಿ ಮಿಡ್ಲಲ್ಲಿ, ಅದು ಬಿಡ್ತು ಅಂದರೆ ವಿಕೆಟ್ಸ್ಗಳೇ ಬೀಳ್ತಾ ಇಲ್ಲ ಇವರಿಗೆ. ಸೊ ವಿಕೆಟ್ಸ್ಗಳು ಬಿದ್ದಿಲ್ಲ ಅನ್ನೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಆಪೋನೆಂಟ್ಗಳು ಎಗ್ರುಬಿಟ್ಟು ಕೂತ್ಕೊಂಡು ಕಿವಿಲಿ ಬೆಳೆದ್ಬಿಡ್ತಾರೆ ಅಷ್ಟೇ, ಬೇರೆ ಏನೂ ಆಗೋದಿಲ್ಲ. ಮುಂಬೈ ಇಂಡಿಯನ್ಸ್ ಅದು ಏನೇ ಬ್ಯಾಟಿಂಗ್ ಇಟ್ಕೊಂಡಿದ್ರು ಕೂಡ ಅದೇ ಫಾರ್ಮಿಗೆ ಬರಬೇಕಾಗಿತ್ತು. ಕೆಲವು ಪ್ಲೇಯರ್ಸ್ಗಳು ಫಾರ್ಮ್ ಕಳ್ಕೊಂಡಿದ್ದಾರೆ. ಅದು ಬಿಟ್ಟು ನೋಡ್ತು ಅಂತಂದಾಗ ಅದೇ ಶರ್ಫೆನ್ ರೂಥರ್ಫೋರ್ಡ್ ಅವರು ಒಂದು ಸ್ವಲ್ಪ ಅಪ್ದವ್ರು ಪ್ರಮೋಟ್ ಮಾಡ್ತು ಅಂತಾರೆ. ನನ್ನ ಪ್ರಕಾರ ಸೂರ್ಯ ಅಣ್ಣನ ಜಾಗದಲ್ಲಿ ಏನಾದ್ರು ಶರ್ಫೆನ್ ರೂಥರ್ಫೋರ್ಡ್ನ ಕಳಿಸ್ತು ಅಂತಂದರೆ ಒಂದು ಸ್ವಲ್ಪ ಅವ್ರು ಏನಾದರೂ ಒಂದು ಸ್ವಲ್ಪ ಮಾಡ್ಬೋದು ಅಂತ, ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೂರ್ಯಕುಮಾರ್ ಯಾದವ್ನ ಇವರು ಒಂಥರ ಕೂರ್ಸೋದನ್ನೇ ಬೆಟರ್. ಇವಾಗ ಕರೆಂಟ್ ಫಾರ್ಮ್ ನೋಡ್ತು ಅಂದರೆ ಕೂರ್ಸೋದನ್ನೇ ಬೆಟರ್, ಬಟ್ ಕೂರ್ಸೋದಿಲ್ಲ, ಪಕ್ಕ ಆಡಿಸ್ತಾರೆ. ಸೊ ಇವತ್ತಿನ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಅವರು, ನನಗೇನೋ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ. ನನಗೆ ಮುಂಬೈ ಇಂಡಿಯನ್ಸ್ ಅವರು ಸ್ವಲ್ಪ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಏನು ಗೆಲ್ಲೋದು ಗುರು, ಸ್ವಲ್ಪ ಗೆಲ್ಲೋದು ಜಾಸ್ತಿ ಗೆಲ್ಲೋದು ಯಾವುದು? ಹೌದು ಗುರು, ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ಮುಂಬೈ ಇಂಡಿಯನ್ಸ್. ಹೌದು CSK ಕಡೆ ಇರ್ಬೋದು ಇವತ್ತಿನ ಮ್ಯಾಚು, ಫೇವ್ರೇಟ್ಸು CSKನೇ ಆಗಿರ್ಬೋದು, ಬಟ್ ಆದರೂ ನನಗೇನೋ ಮುಂಬೈ ಇಂಡಿಯನ್ಸ್ ಗೆಲ್ಲಬಹುದು ಅಂತ ಒಂದು ಫೀಲ್ ಬರ್ತಾ ಇದೆ. ಯಾಕೆಂದರೆ ಬುಡದಲ್ಲಿ ಕೂತ್ಕೊಂಡಿದ್ದಾರೆ, ಮಸ್ವಿನ್ ಸಿಚುವೇಶನ್ ಅವರಿಗೆ ಒಂಥರ ಈ ಮ್ಯಾಚ್ ಸೋತೋಗ್ಬಿಡ್ತು ಅಂತಂದರೆ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಒಂಥರ ಪ್ರೆಷರ್ ಕುಕ್ಕರಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ ಮುಂಬೈ ಇಂಡಿಯನ್ಸು. ಆದ್ದರಿಂದ ಒಂದು ಕಾನ್ಫಿಡೆನ್ಸ್ ಹೇಳ್ತಾ ಇದೆ ನನಗೆ ಮುಂಬೈ ಇಂಡಿಯನ್ಸು. ಯಾಕಂದರೆ ಇವ್ರು ಬೇರೆ ಹೋಗಿ ಹೊಡೆದಿದ್ದಾರೆ, ಅವ್ರು ಇಲ್ಲಿ ಯಾಕೆ ಹೊಡೆಯೋಕ್ಕಾಗೋದಿಲ್ಲ. ಡಾಮಿನೇಟ್ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಬುಡಕ್ಕೆ ಬರ್ಬೋದು ಮ್ಯಾಚು,
ಬಟ್ ಗೆಲ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಒಂದು ಫೀಲ್ ಬರ್ತಾ ಇದೆ ನನಗೆ. ನೋಡೋಣ ಅದೇನಾಗುತ್ತೆ ಅಂತ. CSK ಒಳ್ಳೆ ಕ್ವಾಲಿಟಿ ಆಗಿರುವಂಥ ಬೌಲಿಂಗ್ ಯೂನಿಟ್ ಇದೆ. ಮುಖೇಶ್ ಚೌಧರಿ ಆಗಿರಲಿ, ಜೇಮಿ ಓಟನ್ ಆಗಿರಲಿ, ಜೊತೆಗೆ ಇವರು ಅಂಶುಲ್ ಕಂಬೋಜ್ ಆಗಿರಲಿ. ಸೊ ಇವರು ಕ್ವಾಲಿಟಿ ಬೌಲಿಂಗ್ ನೋಡಿ. ಹುಸೇನ್ ಬೇರೆ ಆಡಿದರೆ ಮಸ್ತಾಗಿ ಆಡಿದ್ದಾರೆ, ಜೊತೆಗೆ ನೂರ್ ಅಹ್ಮದ್ ಬೇರೆ ಮಸ್ತಾಗಿ ಹಾಕಿದ್ದಾರೆ. ಸೊ ಈ 5 ಜನ ಏನಿದ್ದಾರೆ, ಸೊ ಇವರು ಮೈನ್ ಸ್ಟ್ರೆಂತ್ ಆಗಿದ್ದಾರೆ. ಈ ಕಡೆ ಮುಂಬೈ ಇಂಡಿಯನ್ಸ್ಗೆ ವಿಕೆಟ್ಸ್ ಬೀಳ್ತಾ ಇಲ್ಲ, ಇವರಿಗೆಲ್ಲ ಸಖತ್ತಾಗಿ ವಿಕೆಟ್ಸೇ ಬೀಳ್ತಾ ಇದೆ. ಆ್ಯಂಡ್ ಇವ್ರ ಮೇಲೆ ಡಾಮಿನೇಟು ಕೂಡ ಮಾಡಿದ್ದಾರೆ ಈ ಹಿಂದೆ. ಸೊ ಆದ್ದರಿಂದ ಫೇವ್ರೇಟ್ಸ್ ಇರೋದು CSK ಈ ಮ್ಯಾಚ್ನ ಗೆಲ್ಲೋದಕ್ಕೆ. ಬಟ್ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ನನಗೇನೋ ಕಾನ್ಫಿಡೆನ್ಸ್ ಹೇಳ್ತಾ ಇದೆ. ನೋಡೋಣ ಅದೇನಾಗುತ್ತೆ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ.